ಈ ಲವ್ ಬ್ರೇಕಪ್ ಅನ್ನೋದು ಆಪರೇಷನ್ ಆಗಿ ಡಿಸ್ಚಾರ್ಜ್ ಆಗಿರೋ ಪೇಷಂಟ್ ಇದ್ದಂಗೆ. ಪ್ರೀತಿ ಅನ್ನೋ ನೋವಿಲ್ದೆ ಹೋದ್ರು ನೆನ್ಪು ಅನ್ನೋ ಹಳೆ ಗಾಯದ ಗುರ್ತು ಮಾತ್ರ ಕಾಡೇ ಕಾಡುತ್ತೆ. ಲೇ ಮಗ ಬಂದೆ ಟೈಮ್ ಆಯ್ತು, ಬಾರ ಆಚೆ. ಬಂದೆ 5 ನಿಮಿಷ ಬಂದೆ. ಬೇಗ ಬಾರ, ಏನ್ ಮೇಕಪ್ ಮಾಡ್ಕೋತಾ ಇದ್ಯಾ? ಗೊತ್ತಾಗ್ಬಿಡ್ತಾ, ಬಂದೇ ಇರು. ಟೈಮ್ ಬೇರೆ ಆಗ್ತಿದೆ ಮಗ. ಬಂದ ಸ್ವೀಟ್ ತಗೊಳ್ಳೋ. ಏನಕ್ಕೋ ಈ ಸ್ವೀಟು? ಕೆಲ್ಸ ಸಿಕ್ತಮ್ಮ, ವರ್ಷಕ್ಕೆ 5 ಲಕ್ಷ. ಎಷ್ಟು ಹೇಳು? 5 ಲಕ್ಷ ಪ್ಯಾಕೇಜು. ಲೈಫ್ ಸೆಟ್ಲ್ ಆಯ್ತು ಅನ್ಕೋ. ಇನ್ ಲೈಫ್ ಅಲ್ಲಿ ಯಾವ ಟೆನ್ಷನ್ ಇರಲ್ಲ. ಒಂದ್ ನಿಮಿಷ, ವರ್ಷಕ್ಕೆ 5 ಲಕ್ಷ ಹಂಗಂದ್ರೆ ತಿಂಗಳಿಗೆ ಎಷ್ಟಾಯ್ತು? ಒಂದ್ 40,000 ಅನ್ಕೋ ಮಗ. ಫುಲ್ ಆರಾಮು. 1-2 ತಿಂಗಳಾದ್ಮೇಲೆ ಮದ್ವೆ ಆಗ್ಬಿಟ್ಟು ಮಕ್ಳು ಮಾಡ್ಕೊಂಡು ಸೆಟ್ಲ್ ಆಗ್ಬಿಡ್ತೀನಿ. ಇನ್ಯಾವ ಸಮಸ್ಯೆನೂ ಬರಲ್ಲ. ಲೇ ದಡ್ಡ, ಇವಾಗ್ಲಿಂದಾನೆ ಆಕ್ಚುಲಿ ಸಮಸ್ಯೆ ಸ್ಟಾರ್ಟ್ ಆಗದ್ ನಿನಗೆ. ಸಮಸ್ಯೆನಾ? ಏನೋ ಮಾತಾಡ್ತಾ ಇದ್ಯಾ? ನೋಡ, 40,000 ಸಂಬಳ ಬರ್ತಿದೆ ಅನ್ನೋ ಜೋಶಲ್ಲಿ ನೀನು EMI ಮೇಲೆ ಹೊಸ ಐಫೋನ್, ಹೊಸ ಬೈಕ್ ಎಲ್ಲ ತಗೋತ್ಯಾ. ಅವಾಗ ನಿನ್ ಕಮಿಟ್ಮೆಂಟ್ಸ್ ಗಳು ಜಾಸ್ತಿ ಆಯ್ತವೆ. ಇರೋ ಕಂಪ್ನಿಲಿ ಕೆಲಸ ಬಿಟ್ಟು ಹೊಸ ಕಂಪ್ನಿಗೆ ಸೇರ್ಕೋತ್ಯಾ. ಅಲ್ಲಿ 80,000 ರೂಪಾಯಿ ಕೊಡ್ತಾರೆ. ಖುಷಿ ಆಗ್ಬೇಡ ಇರು ರಾಜ. 80,000 ರೂಪಾಯಿ ಜಾಸ್ತಿ ಆದ್ರೆ ನಿನ್ ಶೋಕಿಗಳು ಜಾಸ್ತಿ ಆಯ್ತವೆ. ಅವಾಗ ನಮ್ಮ ಊರಿಗೆ ಹಿಟಿಗೆ ಬಂದೈತೆ ಅಂತ ಅನ್ಬಿಟ್ಟು ನಿಮ್ಮ ಮನೇಲಿ ಹುಡುಗಿ ನೋಡಕ್ ಸ್ಟಾರ್ಟ್ ಮಾಡ್ತಾರೆ. ಹುಡುಗಿ ನೋಡಕ್ ನೀನ್ ಬೈಕಲ್ಲಿ ಹೋಗ್ತ್ಯಾ. ಸ್ಟೇಟಸ್, ಡಿಗ್ನಿಟಿ, ಬಿಲ್ಡಪ್, ಸಾಲನ ಸೂಲನ ಮಾಡ್ಬಿಟ್ಟು ಒಂದ್ ಹೊಸ ಕಾರ್ ತಗೊಂಡ್ ಹೋಗ್ತೀಯ. ಅವಳನ್ನ ಕಂಡ್ ಕಡೆ ಎಲ್ಲ ಸುತ್ಸಿ ಅವಳಿಗೆ ಕೇಳಿನೆಲ್ಲ ಕೊಡಿಸ್ತೀಯ. ನೀನ್ ಓನನ್ನ ನಲ್ಲೆ ಅಂದ್ರೆ ನಾನೇ ನಿನ್ನ ಕಬ್ಬಿನ ಜಲ್ಲೆ ಅಂತ ಓಡ್ಬಂದ್ ಅಂಟ್ಕೋತಾಳೆ. ನೀವಿಬ್ರು ಸೆಟ್ಲ್ ಆಗೋ ಅಷ್ಟಲ್ಲಿ ನಿನ್ ಸಂಬಳ 1-1.5 ಲಕ್ಷ ಆಗಿರ್ಬೋದು. ಆಮೇಲೆ 10 ಕಂಪ್ನಿಯಿಂದ ಕಾಲ್ ಬರುತ್ತೆ. ಸರ್ ಪರ್ಸನಲ್ ಲೋನ್ ಬೇಕಾಗಿತ್ತಾ ಸರ್ ಕ್ರೆಡಿಟ್ ಕಾರ್ಡ್ ಬೇಕಾಗಿತ್ತಾ ಸರ್ ಅಂತ. ಕ್ರೆಡಿಟ್ ಕಾರ್ಡ್ ತಾನೇ ಪರ್ಸನಲ್ ಒಂದು ವಿಸಿಟಿಂಗ್ ಕಾರ್ಡ್ ತರ ಬಿದ್ದಿರುತ್ತೆ ಅಂತ ನೀನ್ ತಗೋತ್ಯಾ. ನೀನ್ ಯೂಸ್ ಮಾಡದೆ ಹೋದ್ರು ನಿನ್ ಹೆಂಡತಿ ಸುಮ್ನಿರ್ತಾಳ? ಕಂಡ್ ಕಡೆ ಎಲ್ಲ ಶಾಪಿಂಗ್ ಅಂತ ಉಜ್ಜಾಡ್ತಾಳೆ. ಅಸಾಲ್ದು ಅಂತ ಅನ್ಬಿಟ್ಟು ವರ್ಷಕ್ಕೊಂದೊಂದು ಫಾರಿನ್ ಟ್ರಿಪ್, ವಾರಕ್ಕೊಂದೊಂದು ಕ್ಯಾಂಡಲ್ ಲೈಟ್ ಡಿನ್ನರ್. ಒಂದ್ಸರಿ ನೋಡಿದ್ರೆ ಹಿಲ್ ಸ್ಟೇಷನ್ ಅಂತಾಳೆ, ಇನ್ನೊಂದ್ಸರಿ ನೋಡಿದ್ರೆ ಫಾಲ್ ಸ್ಟೇಷನ್ ಅಂತಾಳೆ, ಒಂದ್ಸರಿ ನೋಡಿದ್ರೆ ಬೀಚ್ ಕಡೆಗೆ ಅಂತಾಳೆ, ಇನ್ನೊಂದ್ಸರಿ ನೋಡಿದ್ರೆ ಕೆರೆ ಕಡೆಗೆ ಅಂತಾಳೆ. ಇಷ್ಟೆಲ್ಲಾ ಮಾಡೋ ಅಷ್ಟಲ್ಲಿ ನಿನ್ ಜೀವನ ಅರ್ಧ ಊರ್ ಬಾಗ್ಲಾಗಿರುತ್ತೆ. ಅವಾಗ ನಿಮ್ಮಿಬ್ರು ಲೈಫ್ ಸ್ಟೈಲ್ ಹೆಂಗಿರುತ್ತೆ ಗೊತ್ತಾ? ನೀ ಕಾಫಿ ಕುಡಿಯೋಣ ಅಂತಂದ್ರೆ ಅವ್ಳು ಟೀ ಕುಡಿಯೋಣ ಅಂತಾಳೆ, ಅವ್ಳು ಟೀ ಕುಡಿಯೋಣ ಅಂದ್ರೆ ನೀನ್ ಕಾಫಿ ಕುಡಿಯೋಣ ಅಂತ. ಸರಿ, ಅವ್ಳು ಹೇಳ್ದಂಗೆ ಟೀ ಕುಡಿಯೋಣ ಅಂತ ಹೋದ್ರೆ ಎರಡೂ ಬೇಡ, ಜ್ಯೂಸ್ ಕುಡಿಯೋಣ ಅಂತಾಳೆ. ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋ ಕನ್ಫ್ಯೂಷನ್ ಇರ್ಬೇಕಾದ್ರೆ ಅವಳು ನೀವ್ ಯಾಕೋ ಮದ್ವೆ ಮುಂಚಿನ ತರ ಇಲ್ಲಪ್ಪ, ನನ್ ಮೇಲೆ ನಿಮ್ ಪ್ರೀತಿನೇ ಕಡಿಮೆ ಆಗಿದೆ, ನಮ್ ಇಬ್ರಲ್ಲೂ ಹೊಂದಾಣಿಕೆನೇ ಇಲ್ಲ ಅಂತ ಅನ್ಬಿಟ್ಟು ಡೈವರ್ಸ್ ಕೇಳ್ತಾಳೆ. ಡೈವರ್ಸ್ ಏನ್ ಸುಮ್ನೆ ಕೇಳ್ತಾಳೆ, 70% ಜೀವನಾಂಶ ಕೇಳ್ತಾಳೆ. ಅದನ್ನೆಲ್ಲ ಕೊಟ್ಟು ಸೆಟ್ಲ್ಮೆಂಟ್ ಮಾಡೋ ಅಷ್ಟರಲ್ಲಿ ನಿನ್ನ ಹತ್ರ ಉಳಿಯೋದು ಎಷ್ಟು ಅಂತ ಅನ್ಕೊಂಡಿದ್ಯಾ? ಕೇವಲ 20,000 ರೂಪಾಯಿ ಅಷ್ಟೇ. ಅದ್ ನಿನ್ ಕರೆಂಟ್ ಸಂಬಳಕ್ಕಿಂತ ಕಡಿಮೆ. ಮದ್ವೆ ಬೇಕೇನೋ? ಮಗ, ಒಂದ್ ಕೆಲ್ಸ ಮದ್ವೆಯಿಂದ ಇಷ್ಟೆಲ್ಲ ಆಗುತ್ತಾ? ಹಂಗಂದ್ರೆ 1-2 ವರ್ಷ ಮದ್ವೆ ಆಗಲ್ಲ ಕಣೋ. ಹೇಳ ಅಮಾಸೆ, ಬೇಗ ರೂಮ್ ಹತ್ರ ಬಂದ್ಬಿಡ್ರು. ಅಮಾಸೆ ರೂಮ್ ಹತ್ರ ಕರಿತವ್ ಬರ್ತೀಯಾ? ನಂಗ್ ಕೆಲ್ಸ ಆಯ್ತು ಕಣೋ. ಏನಾ? ಏನಿಲ್ವೋ, ನಿಮ್ಗೊಂದ್ ಪಾರ್ಟಿ ಕೊಡ್ಸೋಣ ಅಂತ. ಏನಂದೆ? ಇನ್ನೊಂದ್ ಸರಿ ಹೇಳು. ಅದೇ ಕಣ್ರು, ನಿಮ್ಗೆ ಸರ್ಪ್ರೈಸ್ ಪಾರ್ಟಿ ಕೊಡ್ಸಕ್ಕೆ MRP ಹತ್ರ ಬಂದಿದ್ದೀನಿ. ನಿಮ್ಗೆ ಬಿಯರ್ ಬೇಕಾ, ಹಾಟ್ ಡ್ರಿಂಕ್ಸ್ ಬೇಕಾ? ಮಗ, ಹಾಟ್ ಡ್ರಿಂಕ್ಸ್ ತಗೊಂಬೇಡ, ಬಿಯರ್ ತಗೋ. ಏನೋ ಕೆಲ್ಸ ಇದೆ ಅಂದೆ. ಮಗ, ಎಣ್ಣೆ ಹೊಡೆಯೋದ್ರ ಮುಂದೆ ಬೇರೆ ಯಾವ ಕೆಲ್ಸನಾ? ಆಯ್ತು ಸರಿ, ಬರ್ತೀವಿ ಬಿಡು. ಬೇಗ ಬನ್ರೋ. ಮಗ, ಇವತ್ ನಾನು ಯಾವ ರೇಂಜ್ ಕುಡಿತೀನಿ ಅಂದ್ರೆ ಆ ಬಿಯರ್ ಓನರ್ ಫಾರಿನ್ ಇಂದ ಉಡ್ಕೊಂಡ್ಬಿಡ್ಬೇಕು. ಇವತ್ ನಾನ್ ಸಾಲ ತೀರ್ತಲ್ಲ ಅಂತ. ನಿನ್ ದುಡ್ಡಲ್ಲಾದ್ರೆ 10 ರೂಪಾಯಿ ಕೊಟ್ಬಿಟ್ಟು ಅರ್ಧ ಲೀಟರ್ ಬಿಸ್ಲಾರ ನೀರ್ನು ಕುಡಿಯಲ್ಲ. ಕಂಡೋರ್ ದುಡ್ಡಲ್ಲಾದ್ರೆ ಬಿಂದಿಗೆ ಗಟ್ಲೆ ಬಿಯರ್ ಕುಡಿತೀಯ ಅಲ್ವಾ? ನಿಮ್ ಫ್ರೆಂಡ್ಸ್ ಹಿಂಗೇನಾ? ರೆಡಿ? ಅಮಾಸೆ, ಅಮಾಸೆ, ಅಮಾಸೆ ಆಗ್ಲೂ ತೆಗಿಯೋ. ತೆಗಿಯಲ್ಲ ಕಣ. ಫಸ್ಟ್ ನೈಟ್ ಅಲ್ಲಿ ಹೆಣ್ ಮುಂದೆ ಬಾಟಲ್ ಓಪನ್ ಆಗದೆ ಇರೋ ಎಣ್ಣೆ ಮುಂದೆ ಜಾಸ್ತಿ ಹೊತ್ತು ಕುತ್ಕೋಬಾರ್ದು. ನನ್ ಮಾತ್ ಕೇಳೋ, ಬಾಗ್ಲು ತೆಗಿಯಪ್ಪ ಅಮಾಸೆ. ನೀನ್ ಏನಾದ್ರೂ ಮಾಡ್ಕೊಳ್ಳೋ, ನಾನ್ ಮಾತ್ರ ಬಾಗ್ಲು ತೆಗಿಯಲ್ಲ. ಎಲ್ಲಿಟ್ಟಿದೀನಿ ಕಾಣಿಸ್ತಾನೆ ಇಲ್ವಲ್ಲ? ಏನೋ ಸೌಂಡ್ ಬರ್ತೈತ್ ಕಣೋ. ಮಗ, ನಾವ್ ಬರೋದ್ ಲೇಟ್ ಆಯ್ತು ಅಂತ ಒಬ್ನೇ ಕುತ್ಕೊಂಡ್ ಕುಡಿತಾವನಿ ಅನ್ಸುತ್ತೆ. ಹೇಳಕ್ ಆಗಲ್ಲ ಗುರು, ಇದ್ರು ಇರ್ಬೋದು, ಬಾ ನೋಡೋಣ. ಬಂದ್ವಿ ಇರು ನನ್ ಮಗನೇ. ಎಣ್ಣೆ ಹೊಡೆಯಕ್ ಕರೆದ್ಬಿಟ್ಟು ಏನ್ ಮಾಡ್ತಾವ್ನಿ ನನ್ ಮಗ ಬಾಗ್ಲ ಹಾಕೊಂಡು? ಬಂದ್ರಾ? ಬನ್ನಿ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ನೀವೇನೋ ಬಂದ್ಬಿಟ್ರಿ, ನಾನ್ ಹೋಗೋ ಟೈಮ್ ಬಂದಾಯ್ತು. ಬಾಯ್. ಏನ್ ಮಾಡ್ತಿದ್ಯೋ? ಬಾಗ್ಲು ತೆಗಿಯೋ. ಸ್ವರ್ಗದ ಬಾಗ್ಲು ನನ್ಗೋಸ್ಕರ ತೆಕ್ಕೊಂಡ್ ಕಾಯ್ತಾ ಇರುವಾಗ ಈ ಬಾಗ್ಲು ಯಾರು ತೆಗಿತಾರ? ತಮಾಷೆ ಮಾಡಕ್ ಟೈಮ್ ಇಲ್ಲ, ಇಳಿದು ಬಂದ್ ಫಸ್ಟ್ ಬಾಗ್ಲು ತೆಗಿ. ನಂಗೆ ಹೆಲ್ಪ್ ಮಾಡ್ತೀನಿ ಅನ್ನೋ ಬಾಗ್ಲು ತೆಗಿತೀನಿ. ಏನ್ ಹೆಲ್ಪ್? ನನ್ ಪ್ರೀತಿ, ನನ್ ಮೊಹಬ್ಬತ್, ನನ್ ಪ್ಯಾರ್ಗೆ ಹೆಲ್ಪ್ ಮಾಡ್ತೀನಿ ಅನ್ನೋ ಬಾಗ್ಲು ತೆಗಿ. ಯಾವನ ಹತ್ರ ಏನ್ ಕೇಳ್ತಾ ಇದ್ಯೋ? ಆನಲ್ ಮಂಗೆಲ್ಲ ಹೂ ಹೋದ್ರೆ ಆಗಲ್ಲ, ಅವನ ಹತ್ರ ಲವ್ ಹೆಲ್ಪ್ ಕೇಳ್ತಾ ಇದ್ಯಾ? ಈಗೇನು ಹೆಲ್ಪ್ ಮಾಡಲ್ವಾ? ಆಗಲ್ಲ. ಮಾಡಲ್ವಾ? ಆಗಲ್ಲ. ಸರಿ ಬಿಡು, ನಾನ್ ಸಾಯ್ತೀನಿ, ನೀವ್ ಜೈಲ್ಗೆ ಹೋಗಿ. ಇವನ್ ಸತ್ರ ನಾವ್ಯಾಕೋ ಜೈಲ್ಗೆ ಹೋಗ್ತೀವಿ? ಏನ್ ಮಾತಾಡ್ತಾನ ದಡ್ಡ ಅವನು? ಅದೇ ಪಾಯಿಂಟ್. ನಾನ್ ಸತ್ತಾಗ ಪೊಲೀಸ್ ಅವ್ರು ಬರ್ತಾರಾ? ಬರ್ತಾರೆ. ಕಾಲ್ ಡೀಟೇಲ್ಸ್ ಚೆಕ್ ಮಾಡ್ತಾರಾ? ಮಾಡ್ತಾರೆ. ನನ್ ಲಾಸ್ಟ್ ಕಾಲ್ ಯಾರಿಗ ಹೋಗಿರೋದು?
ಯಾರಿಗ ಹೋಗಿರೋದು? ನಿಂಗೆ ಕಾಣೋ ದಡ್ಡ. ನಾನ್ ಸಾಯೋ ಟೈಮಲ್ಲಿ ಒಂದೇ ಲೊಕೇಶನ್ ಅಲ್ಲಿ ಯಾರಿರೋದು? ಅದೇ ನನ್ ಸಾವ್ಗ್ ನೀವೇ ಕಾರಣ ಅಂತ ನಿಮ್ನ ಎತ್ತ ಹಾಕೊಂಡ್ ಹೋಯ್ತಾ ಇರ್ತಾರೆ. ನಾನೇನೋ ಸತ್ತೋಗ್ಬಿಡ್ತೀನಿ, ಆದ್ರೆ ನೀವು ಬದುಕಿದ್ದು ಸಾಯ್ತಿರಲ್ರೋ. ಪಾಪ್ ನನ್ ಮಗನೇ. ಲೋ ಮಗ, ಈ ನನ್ ಮಗ ಜೈಲ್ ಕರ್ಕೊಂಡು ಮುದ್ದೆ ಮುಡ್ಸತ್ತಾರ ಅವನೇ. ಏನೋ ಒಂದ್ ಮಾಡು. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನೋಡೋ, ಇವತ್ ಮೊದ್ಲೇ ಅಮಾವಾಸ್ಯೆ, ನನ್ನ ಹೆಸರು ಅಮಾವಾಸ್ಯೆ. ದೆವ್ವ ಆಗಿ ಬಂದ್ ಕಾಡ್ಬಿಡ್ತೀನಿ, ಬೇಗ ಹೇಳಿ. ಆಯ್ತು, ಹೆಲ್ಪ್ ಮಾಡೋಣ. ಫಸ್ಟ್ ಇಳ್ದ್ಬಿಟ್ ಬಾ ನೀನು. ಪಕ್ಕ ಮಾಡ್ತೀರಾ? ಅಲ್ಲಲ್ಲ ಕಣೋ, ಆ ಕಡೆಯಿಂದ ಇಳ್ದ್ಬಿಟ್ ಬರೋ. ಒಂದ್ ಸ್ಮಾಲ್ ಮಿಸ್ಟೇಕ್ ಆಗೋಯ್ತು. ಏ ನನ್ನ ಮಗನೇ ಅದಕ್ಕೆ ದೊಡ್ಡವ್ರು ಹೇಳೋದು, ಎಣ್ಣೆ ಪಾಟಿ ಕರೆದ ತಕ್ಷಣ ಹಿಂದೆ ಮುಂದೆ ನೋಡದೆ ಹೋಗ್ಬಾರ್ದು ಅಂತ. ವಿಷಯ ತಿಳ್ಕೊಂಡು ಹೋಗ್ಬೇಕು ಫಸ್ಟ್. ಸರಿ ಪಾಪ. ಪಾಪ ಮಿಕಗಳು ಹೆಂಗ್ ಕೂತಿದ್ದೇವೆ. ನಿನ್ನ ಮಾತು ಕಟ್ಕೊಂಡು ಸ್ವೀಟು ಎಷ್ಟು ಬಂದೆ. ನಾನು ಮಗನ ಎಣ್ಣೆ ಪಾಟಿ ಕೊಡ್ತೀನಿ ಅಂತ ಅನ್ಬಿಟ್ಟು ಕಡಲೆ ಬೀಜ ತಿನ್ಕೊಂಡ್ ಮಲಗಿದ್ಯಾ? ಉಳ್ಕೊಂಡೋಗಿ ಸತ್ತೋಗ್ಬಿಡ್ತೀನಿ. ಫಿಂಗರ್ ಪ್ರಿಂಟ್ಸ್ ನಿಂದೇ ಇರುತ್ತೆ, ಪೊಲೀಸ್ ಅವ್ರು ಬಂದು ಎತ್ಕೊಂಡು ಹೋಯ್ತಾರೆ. ಏನ್ ಹೇಳಿದ್ರು ಸಾಯ ಮಾತಾಡ್ತಾನಲ್ಲ ಮರ. ಲೋ ಮಗ, ನಾನ್ ನಿಮ್ಗೆ ಬ್ಲಾಕ್ ಮೇಲ್ ಮಾಡಿದೆ ಅಂತ ನಿಮ್ಗೆ ಕೋಪ ಇರ್ಬೋದು, ಬೇಜಾರಾಗಿರ್ಬೋದು, ಆದ್ರೆ ನಮ್ ಪ್ರೀತಿಗಿರೋ ಪವರ್ ಏನು ಅಂತ ಗೊತ್ತೇನೋ ನಿಮ್ಗೆ? ಏಯ್, ನನ್ ಪವರ್ ತೋರಿಸ್ತಾ ನೋಡ್ತ್ಯಾ? ಇಲ್ಲಿಂದ ಬಿದೋಗ್ಬಿಡ್ತೀನಿ, ನೋಡ್ತ್ಯಾ? ಆಯ್ತು, ಅದೇನ್ ಹೇಳಪ್ಪ. ಲೇಯ್, ಒಂದು ಒಣಗೋಗಿರೋ ಮರದ ಹತ್ರ ಹೋಗಿ ಒಣಗೋಗಿರೋ ಎಲೆ ತಗೊಂಡು ಅದ್ರ ಮೇಲೆ ಅಮಾವಾಸ್ಯೆ ಪ್ರೀತಿ ಅಂತ ಬರ್ದು ಆ ಮರದ ಮೇಲೆ ಇಟ್ಬಿಟ್ಟು ಬಂದ್ರೆ ಆ ಮರ ಚಿಗುರೊಡ್ದು ಹಸಿರಾಗ್ಬಿಡುತ್ತೆ ಕಣೋ, ಹಸಿರಾಗ್ಬಿಡುತ್ತೆ. ಲೇ, ಒಲೆ ಮುಂದೆ ಉಚ್ಚೆ ಓದ್ಬಿಟ್ಟು ಬಿಟ್ಟು ಉಪದೇಶ ಕೊಡಕ್ ಬರ್ಬೇಡ. ಅದೇನ್ ನಿನ್ ಲವ್ ಮ್ಯಾಟರ್ ಅಂತ ಡೈರೆಕ್ಟ್ ಆಗಿ ಹೇಳಪ್ಪ. ಅದು ನಾನು ಜಿಮ್ಗೆ ಹೋಗ್ತಿದ್ದಾಗ. ಜಿಮ್ಗೆ? ನೀನು? ಲೇಯ್, ಜಿಮ್ಗೆ ಹೋಗ್ತಿದ್ದೆ ಅಂದೆ, ವರ್ಕೌಟ್ ಮಾಡ್ತಿದ್ದೆ ಅನ್ನ. ಅಲ್ಲಿ ನಾನು ಬೇರೆನೇ ವರ್ಕೌಟ್ ಮಾಡ್ತಿದ್ದೆ. ಏನು ಇತ್ತೀಚೆಗೆ ಜಿಮ್ ಕಡೆ ಬರ್ಲೇ ಇಲ್ಲ, ನೀವು ಜಿಮ್ಗೆ ಬರ್ತಿಲ್ಲ ಅಂತ ನಾನು ಜಿಮ್ಗೆ ಹೋಗೋದ್ ಬಿಟ್ಬಿಟ್ಟೆ. ಐ ಮಿಸ್ ಯು ಸೋ ಮಚ್, ಗೊತ್ತಾ? ನಾನ್ ಕೂಡ ನಿನ್ನ ತುಂಬಾ ಮಿಸ್ ಮಾಡ್ಕೊಂತ ಇದ್ದೀನಿ. ಹೌದಾ? ಬನ್ನಿ ಹಾಗಾದ್ರೆ ಪಾರ್ಕ್ ಅಲ್ಲಿ ಸಿಗೋಣ. ಬರಕ್ ಆಗಲ್ಲ, ಬರೋದು ಇಲ್ಲ. ನಾನ್ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ. ಪ್ರಾಬ್ಲಮ್? ಏನ್ ಪ್ರಾಬ್ಲಮ್? ನೀನ್ ಹೂ ಅಂದಿದ್ದೀನ, ನಾನು ಹಾ ಅನ್ಕೊಂಡ್ ಮಾಡ್ತೀನಿ. ನನ್ನ ಹತ್ರ ಹೇಳು. ನಿಂಗೊಂದ್ ವಿಷಯ ಗೊತ್ತಾ? ಏನು? ನಿನ್ಗೋಸ್ಕರ ನನ್ ಜೀವ ಬೇಕಾದ್ರೂ ಕೊಟ್ಬಿಡ್ತೀನಿ. ಸೋ ಸ್ವೀಟ್. ಐ ಲವ್ ಯು ಕಣೋ. ಐ ಲವ್ ಯು ಟೂ ಕಣೆ. ಇವಾಗ ಹೇಳು, ಏನ್ ನಿನ್ ಪ್ರಾಬ್ಲಮ್? ಚಿಟ್ಕೆ ಹೊಡಿಯೋದ್ರಲ್ಲಿ ಸಾಲ್ವ್ ಮಾಡ್ತೀನಿ. ನಮ್ಮ ಮನೇಲಿ ಮದ್ವೆ ಫಿಕ್ಸ್ ಮಾಡಿದ್ದಾರೆ. ಈ ವಾರನೇ ಮದ್ವೆ ಅಂತೆ. ಮದ್ವೆ ಫಿಕ್ಸ್ ಆಗಿದ್ಯಾ? ನೀವು ಓಕೆ ಅಂದ್ಬಿಟ್ರಾ? ಇಲ್ಲ, ಇಷ್ಟ ಇಲ್ಲ ಅಂದಿದ್ದಕ್ಕೆ ಮನೇಲಿ ಕೂಡಾಕ್ಬಿಟ್ಟಿದ್ದಾರೆ. ಕೂಡಾಕಿದ್ದಾರೆ? ನಾನೇನಾದ್ರೂ ಅವ್ರನ್ನ ಮದ್ವೆ ಆದ್ರೆ ಸತ್ತೇ ಹೋಗ್ತೀನಿ. ಅಳ್ಬೇಡಿ ಪ್ಲೀಸ್, ಅಳ್ಬೇಡಿ. ನಿಮ್ ಕಣ್ಣಲ್ಲಿ ನೀರ್ ಬಂದ್ರೆ ನನ್ ಕಣ್ಣಲ್ಲಿ ರಕ್ತನೇ ಬರುತ್ತೆ. ಈಗೇನು ನಿಮ್ಮನ್ನ ಆ ಮನೆಯಿಂದ ಕರ್ಕೊಂಡ್ ಬರ್ಬೇಕು ತಾನೆ? ಅಲ್ಲಿಂದ ನಿಮ್ಮನ್ನ ಎಸ್ಕೇಪ್ ಮಾಡಿಸ್ಬೇಕು ತಾನೆ? ನಾನ್ ಮಾಡ್ತೀನಿ. ನೀನ್ ಅನ್ಕೊಂಡಂಗ್ ಈಸಿ ಅಲ್ಲ ನನ್ ಮನೆಯಿಂದ ಕರ್ಕೊಂಡ್ ಹೋಗೋದು. ನನ್ ಫ್ರೆಂಡ್ಸ್ ನು ಕರ್ಕೊಂಡ್ ಬರ್ತೀನಿ. ಅಯ್ಯೋ ಪಾಪ, ನಮ್ಮಿಂದಾಗ ಅವ್ರಿಗೆ ಕಷ್ಟ. ಅದು ರಿಸ್ಕ್ ಅಲ್ಲ, ಅವ್ರ ಕರ್ತವ್ಯ. ನಿನ್ಗೆ ಅಷ್ಟೊಂದ್ ಜನ ಕ್ಲೋಸ್ ಫ್ರೆಂಡ್ಸ್, ಬೆಸ್ಟ್ ಫ್ರೆಂಡ್ಸ್ ಅಂತ ಇರ್ಬೇಕಾದ್ರೆ ನಮ್ಮನ್ನ ಯಾಕೋ ಸೆಲೆಕ್ಟ್ ಮಾಡ್ಕೊಂಡೆ? ಹಾಗೇನಿಲ್ಲ ಮಗ, ನಿಂಗೂ ಮುಂಚೆ ಒಂದಿಬ್ರು 3 ಜನ ಹತ್ರ ಈ ಪ್ಲಾನ್ ಟ್ರೈ ಮಾಡ್ದೆ. ಅವ್ರು ಎಂತ ಪ್ರಚಂಡ್ರು ಗೊತ್ತಾ? ನನ್ ಮುಂದೆ ಚೇರ್ ಹಾಕೊಂಡ್ ಕೂತ್ಕೊಂಡ್ಬಿಟ್ಟು ಸಾಯಿ ನೀನೇನಕೊಳ್ಳೋ ತನಕ ನಾವು ಹೋಗಲ್ಲ ಅಂತ ಕೂತ್ಕೊಂಡ್ಬಿಡದ. ಅದಕ್ಕೆ ನಾವು ಸಡೆ ನನ್ ಮಕ್ಳು, ಗೂಬ್ ನನ್ ಮಕ್ಳು, ಬಕ್ರಾ ನನ್ ಮಕ್ಳು ಅಂತ ನಮಗೆ ಹೇಳ್ತಾನ ಮಗ. ಮೂಗ್ ಹೇಳ್ತಾ ಇಲ್ಲ ಅವನು, ನಿನಗೆ ಹೇಳ್ತಾ ಇರೋದು. ಹಂಗಲ್ಲ ಕಣೋ, ನಮ್ ಇಡೀ ಫ್ರೆಂಡ್ ಸರ್ಕಲ್ ಅಲ್ಲಿ ನಂಗೆ ಏನಾದ್ರೂ ಆಗುತ್ತೆ ಅಂದ್ರೆ ಸ್ವಲ್ಪ ಆದ್ರೂ ಕರುಣೆ ತೋರ್ಸೋದು ಇವನೊಬ್ನೇ. ಇವನ್ ಒಂದ್ಸರಿ ಮಾತ್ ಕೊಟ್ರೆ ಮುಗೀತು, ಆ ಮಾತ್ ತಪ್ಪಿದ ಇತಿಹಾಸದಲ್ಲೇ ಇಲ್ಲ ಅಂತ ನಮ್ ಇಡೀ ಫ್ರೆಂಡ್ ಸರ್ಕಲ್ಗೆ ಗೊತ್ತು. ಅದಕ್ಕೆ ಇವ್ನ ಮಿಕ ಮಾಡೋಣ ಅಲ್ಲ, ಹೆಲ್ಪ್ ಕೇಳೋಣ ಅಂತ ಬಂದೆ ಅಷ್ಟೇ. ಸರಿ ಕಣಪ್ಪ, ಹೆಲ್ಪ್ ಮಾಡ್ತೀರಲ್ಲ? ಅಮಾಸೆ, ನೀನು ದೇವ್ರಂತ ಮನ್ಸ, ಆದ್ರೆ ನಾಯಿ ಅಂತ ಬುದ್ಧಿ. ಇಂತ ಕಿತ್ತೋಗಿರೋ ಬ್ಲಾಕ್ ಮೇಲ್ ಐಡಿಯಾ ಮಾಡ್ಕೊಂಡಿದ್ರು ಫ್ರೆಂಡ್ಶಿಪ್ ಇಷ್ಟೊಂದು ಬೆಲೆ ಕೊಡ್ತಿದ್ಯಲ್ಲ, ಅದಕ್ಕಾದ್ರೆ ಹೆಲ್ಪ್ ಮಾಡ್ತೀನಿ ಬಿಡ. ಬರ್ರೋ, ಅವಳ ಹೆಂಗ್ ಎತ್ತಾಕೊಂಡ್ ಬರೋದು, ಅವಳ ನಾವೆಲ್ಲ ಹೆಂಗ್ ಮದ್ವೆ ಆಗೋದಂತ ಪ್ಲಾನ್ ಮಾಡಿ. ನಾವಲ್ಲ, ನೀನು ಒಬ್ನೇ. ಏನೋ ಒಂದು ಪ್ಲಾನ್ ಹೇಳ್ರೋ. 3 ಜನ ಸೇರ್ಕೊಂಡು ಹಿಂಗೆ ಸುತ್ತಾಡ್ಕೊಂಡು ಏನ್ ಮಾಡೋಣ ಅಂತಂದ್ರೆ ಮನೆ ಅಮಾಸೆ ಹಿಡಿಯೋದಿದ್ಯಾ, ಸರಿಯಾಗಿ ಹಿಡಿದಿದ್ಯಾ ಬಿಡು. ಪ್ಲಾನ್ ನಾನು ಹೇಳ್ತೀನಿ. ಅಯ್ಯೋ, ಪ್ಲಾನಿಂಗ್ ನಾನು ಎಕಡ ಸಿಗಾಕ ಮಕ್ಕ ಮುಸ್ಕೋ ಫಸ್ಟ್. ಇಂಥ ಮನೆ ಹೆಣ್ಮಕ್ಳೆಲ್ಲ ಇಂಥ ನನ್ನ ಮಕ್ಳಿಗೆ ಬಿಡೋದು. ಬಂದಿರೋ ಯಾರು ಏನು ಮಾಡುವರು ಬಾಯ್ಸ್?
ಅಯ್ಯೋ ಬರೋ ಬೇಗ. ಸಮಾಧಾನ ಸೈಲೆಂಟ್ ಆಗಿ ಇಲ್ಲೇ ನಿಂತಿರಿ. ಫಸ್ಟ್ ನಾನು ಹೋಗಿ ಆಮೇಲೆ ನಾನು ಬರೋರ್ಗ ಇಲ್ಲೇ ರೀ. ಕಬ್ಣ ಗಿಬ್ಣ ಕದ್ಬಿಟ್ಟಿರಿ. ಇಲ್ಲೇ ಎಲ್ಲೋ ಇತ್ತಲ್ಲ ಮಗ, ಎಲ್ಲೂ ಇಲ್ಲ ಅಲ್ವಾ? ಅಯ್ಯೋ ಬರಮ್ಮ ಬೇಗ. ನನ್ನ ಮಗನ್ ಬೇಬಿ ಕಮಾನ್ ಕಮಾನ್. ಬೇಗ ಬೇಗ. ಹುಡುಗಿರಂದ್ರೆ ಸಾಕು ಬಂದ್ಬಿಡ್ತಾ ನನ್ ಮಗ. ಹುಷಾರು ಹುಷಾರ್ ಕೊಂಡ್ರು ಎತ್ತಿಗೆ ಇಳಿಸ್ಕೊಳ್ಳಿ. ಹೋಗಲ್ಲ ಸೈಡ್ಗೆ. ನೀನ್ ಬಾ ಬೇಬಿ. ಮದ್ವೆಗೆಲ್ಲ ರೆಡಿ ಮಾಡ್ಕೊಂಡಿದ್ಯಾ ತಾನೆ? ನೆನ್ನೆ ರೆಡಿ ಮಾಡಿಟ್ಕೊಂಡಿದ್ದೀನಿ. ಆಹಾ ನನ್ನ ಮದುವೆ ಅಂತೆ, ಓಹೋ ನನ್ನ ಮದುವೆ ಅಂತೆ, ನಂಗೂ ನಿಂಗೂ ಏನಂತೆ ಟ್ಯಾಮ್ ಟ್ಯಾಮ್ ಟ್ಯಾಮ್. ಆಹಾ ನನ್ನ ಮದುವೆ ಅಂತೆ, ಓಹೋ ನನ್ನ ಮದುವೆ ಅಂತೆ, ನಂಗೂ ನಿಂಗೂ ಏನಂತೆ ಟ್ಯಾಮ್ ಟ್ಯಾಮ್ ಟ್ಯಾಮ್. ಏನೋ ಯಾಕೋ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಒಳ್ಳೆ ಅಣ್ಸುಟ್ ಬೇಕ್ತಾರ ಓಡಾಡ್ತಾ ಇದ್ಯಾ? ಅದು ನಮ್ ಬೇಬಿ ಅವಳು ಫ್ರೆಂಡ್ ಕರ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಾಳೆ, ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಇಂಥ ಟೈಮಲ್ಲೂ ಯಾವ ಫ್ರೆಂಡು? ಲೇ ಏನೋ ಮಾತಾಡ್ತಾ ಇದ್ಯಾ? ನಂದು ನಿಂದು ಫ್ರೆಂಡ್ಶಿಪ್ ಇಲ್ವೇನೋ? ಅದೇ ತರ ಅವಳಿಗೂ ಫ್ರೆಂಡ್ಶಿಪ್ ಅಂದ್ರೆ ಇಂಪಾರ್ಟೆಂಟ್. ನಂದು ನಿಂದು ಫ್ರೆಂಡ್ಶಿಪ್ ಹೋಗಿ ಮಕ್ಕೆ. ಏ ಬಂದ್ಲು ನೋಡು, ಕರ್ಕೊಂಡ್ ಬರೋಣ ಬಾ. ಇಲ್ಲಿ ಬನ್ನಿ 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 ಬನ್ನಿ. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ. ದಿಕ್ಕಿನ ಇವನೇ ನನ್ ಬೇಬಿ. ನಾನು ಮೂಸ್ತಿರೋ ಒಣಗೋಗಿರೋ ಗೋಬಿ ಇದ್ದಂಗ ಅವನೇ ಇವನ್ ಬೇಬಿ ಅಂತ ಅವಳಲ್ಲೋ. ಹಂಗಂದ್ರೆ ನೀನ್ ಯಾರು? ಇರೋ ಬೇಬಿ, ಫಸ್ಟ್ ನಿನಗ್ ತಾಳಿ ಕಟ್ಬಿಡ್ತೀನಿ, ಆಮೇಲೆ ಮಿಕ್ಕಿದ್ ನೋಡೋಣ. ನನಗ್ ತಾಳಿ ಕಟ್ಟಕ್ಕೆ ಒಂದ್ ಸಣ್ಣ ಟ್ವಿಸ್ಟ್. ಟ್ವಿಸ್ಟ್ ಏನು? ಮಚಾ ಏನೇ ಇದೆಲ್ಲ? ಕ್ಯಾಬ್ ಓಡಿಸೋರು ಅನ್ಕೊಂಡಿದ್ದೆ ನಾನು ಅವ್ರನ್ನ. ಅಯ್ಯೋ ಇವ್ರ ಕ್ಯಾಬ್ ಓಡ್ಸೋರ್ ಅಲ್ಲ, ಮತ್ತೆ ನನ್ನನ್ನೇ ಓಡಿಸ್ಕೊಂಡು ಹೋಗಕ್ ಬಂದಿರೋರು. ಏನ್ ಡಿಸೈಡ್ ಮಾಡ್ದೆ? ಅದು ನಿನ್ ಮದ್ವೆ ದಿನ ನಾನ್ ಸಾಯಣ ಅಂತ ಡಿಸೈಡ್ ಮಾಡ್ದೆ. ಇವಾಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನಾನ್ ಸಾಯ್ಬಾರ್ದಂದ್ರೆ ನೀನೇ ಏನಾದ್ರೂ ಮಾಡ್ಬೇಕು. ಸರಿ, ನಾನೇನಾದ್ರೂ ಒಂದ್ ಮಾಡ್ತೀನಿ. ಇಡು ಫೋನ್ನ. ಇದಾ ಕಹಾನಿ? ಮತ್ತೆ ನಂಗೆ ಐ ಲವ್ ಯು ಅಂತೆಲ್ಲ ಅಂತಿದ್ದೆ. ಅಯ್ಯೋ ಲವ್ ಯು ಅಂತ ಯಾರಿಗ್ ಬೇಕಾದ್ರೂ ಹೇಳ್ಬೋದು. ಲವ್ ಯು ಫ್ರೆಂಡು, ಲವ್ ಯು ಬೆಸ್ಟ್ ಫ್ರೆಂಡು, ಇರಿಟೇಷನ್. ಮತ್ತೆ ನಾನು ಲವ್ ಯು ಬ್ರದರ್. ತುತ್ತು ಹೋಗಿ ಕಡೆ. ಅಲ್ಲ ಈ ಮದುವೆ ಆದ್ರೆ ಬದುಕೇ ಇರಲ್ಲ ಅಂದೆ. ನಾನ್ ಹಾಗಲ್ಲ ಹೇಳಿದ್ದು, ನಾನ್ ಮದ್ವೆ ಆದ್ರೆ ಇವ್ರು ಬದುಕಿರಲ್ಲ ಅಂತ ಹೇಳಿದ್ದು. ಅಮ್ಮ ಸ್ವಲ್ಪ ಮೆತ್ತಗೊಡೆ ಅಮ್ಮ, ಹಿಂಗ್ ಹೊಡೆದ್ರೆ ಬಡ್ಜಿ ಎಲ್ ಬದುಕಿರುತ್ತೆ. ಏನೇ ಆಗ್ಲಿ, ನೀನ್ ತುಂಬಾ ಕಷ್ಟಪಟ್ಟು ನಾನ್ ಇಷ್ಟಪಟ್ಟವನ್ ಜೊತೆ ಮದ್ವೆ ಮಾಡಿಸ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಅಲ್ಲ ಕಣೆ, ನಿಂಗೆ ಅಷ್ಟೊಂದ್ ಜನ ಬೆಸ್ಟ್ ಫ್ರೆಂಡು ಕ್ಲೋಸ್ ಫ್ರೆಂಡು ಎಲ್ಲ ಇದ್ರು ನನ್ನ ಹತ್ರನೇ ಯಾಕೆ ಹೆಲ್ಪ್ ಕೇಳ್ದೆ? ಇಬ್ರು ಮೂರ್ ಹತ್ರ ಹೆಲ್ಪ್ ಕೇಳ್ದೆ. ನಮ್ ಫ್ಯಾಮಿಲಿ ಟೆರರು ಅಂತ ಯಾರು ಹೆಲ್ಪ್ ಮಾಡಕ್ ಮುಂದೆನೆ ಬಂದಿಲ್ಲ. ನನ್ಗಿರೋ ಫ್ರೆಂಡ್ಸ್ ಅಲ್ಲಿ ನನ್ಗೋಸ್ಕರ ಸ್ವಲ್ಪ ಹಿಂದೆ ಮುಂದೆ ನೋಡ್ದೆ ಕರ್ಣ ತೋರ್ಸೋನಂದ್ರೆ ನೀನ್ ಒಬ್ನೇ. ಇವ್ನ್ ಮಾತ್ ತಪ್ಪಿದ ಇತಿಹಾಸದಲ್ಲೇ ಇಲ್ಲ. ಅದಕ್ಕೆ ನಿನ್ನ ಮಿಕ್ಕ ಅದಕ್ಕೆ ಇವ್ನ ಮಿಕ್ಕ ಅಂದ್ರೆ ಹೆಲ್ಪ್ ತಗೊಳ್ಳೋಣ ಅಂತ ಮುಂದೆ ಬಂದೆ. ಇವ್ರಿಗೆ ಡೌಟ್ ಬರ್ಲಿಲ್ಲ. ಇದು ದೇಪಿರ ಡೈಲಾಗ, ಸ್ವಂತದೇನಿಲ್ವಾ? ಹಾ ಇನ್ನೊಂದು, ನೀನ್ ಹೊರಗಡೆ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರು. ಗೊತ್ತಲ್ಲ ನನ್ ಫ್ಯಾಮಿಲಿ ಸ್ವಲ್ಪ ಟೆರರ್. ಇವಳು ಯಾವ ಸೀಮೆ ಮೇಡಮ್, ಹೋಗೇ ಬರೋಣ. ಸಮಾಧಾನ ಸಮಾಧಾನ ಮಾಡ್ಕೊಳಪ್ಪ, ದೊಡ್ಡವ್ರೇನೋ ಮಾತಾಡ್ತವ್ರೆ. ಮೇಡಮೇ ಅಂತೀನಣ್ಣ. ಮೇಡಮ್ ಆವಾಗಿಂದ ನಾನು ನೋಡ್ತಾ ಇದ್ದೀನಿ ನಮ್ ಫ್ಯಾಮಿಲಿ ಟೆರರ್ ಅಂತ ಇದ್ದೀರ. ಏನ್ ಟೆರರ್ ಮೇಡಮ್? ಅದು ನಮ್ ದೊಡ್ಡಣ್ಣ ಬಂದ್ಬಿಟ್ಟು ಸಬ್ ಇನ್ಸ್ಪೆಕ್ಟರ್. ಈ ವಿಚಾರ ಏನಾದ್ರೂ ಗೊತ್ತಾದ್ರೆ ಒದ್ದೊಳಗಡೆ ಹಾಕ್ಬಿಡ್ತಾರೆ. ಇನ್ಸ್ಪೆಕ್ಟರ್ ಆದ್ರೆ ನಾವು ಒದ್ದು ಆಚೆ ಬಂದ್ಬಿಡ್ತೀವಿ. ಅಲ್ಲ, ಈಚೆ ಬರಕ್ಕೆ ನಮ್ ಎರಡಣ್ಣ ಗೊತ್ತಲ್ಲ ಲಾಯರ್, ಇರೋ ಬರೋ ಕೇಸೆಲ್ಲ ಹಾಕ್ಬಿಟ್ಟು ಹೊರಗಡೆನೆ ಬರ್ದಿರೋ ತರ ಮಾಡ್ಬಿಡ್ತಾರೆ. ನಾವು ಸುಪ್ರೀಂ ಕೋರ್ಟ್ ಹೋಗಿ ಲಾಯರ್ ಜೊತೆ ಮಾತಾಡ್ತೀವಿ. ಅವರಿಬ್ರು ಬಿಟ್ರು ನಮ್ ಮೂರಣ್ಣ ಗೊತ್ತಲ್ಲ MLA, ನಿಮ್ ಆಧಾರ್ ಕಾರ್ಡೇ ಪ್ರಿಂಟ್ ಆಗಿರ್ಲಿಲ್ವೇನೋ ಅನ್ನೋ ತರ ಕೇಸ್ ಕ್ಲೋಸ್ ಮಾಡ್ಬಿಡ್ತಾರೆ. ನೀನ್ ಯಾವಾಗ್ಲೂ ಹೇಳ್ತಿದ್ಯಲ್ಲ ನಿನ್ಗೋಸ್ಕರ ಜೀವ ಬೇಕಾದ್ರೂ ಕೊಡ್ತೀನಿ, ಜೀವ ಬೇಕಾದ್ರೂ ಕೊಡ್ತೀನಿ ಅಂತ. ಮೋಸ್ಟ್ಲಿ ಆ ಟೈಮ್ ಇವಾಗ ಹತ್ರ ಬಂದಿದೆ. ಥ್ಯಾಂಕ್ ಯು. ಹಾಗೆ ಹುಷಾರು. ಬಾಯ್. ನನ್ಗೊಂದು ಡೈಲಾಗ್ ಇದೆ. ಮಾತು ಬರುತ್ತಾ? ಹ್ಯಾಪಿ ಮ್ಯಾರಿಡ್ ಲೈಫ್ ಟು ಮೀ. ನಾನ್ ಡ್ರೈವರ, ನನ್ನ ಲವ್ವರ. ಮದ್ವೆಗಂತ ನಾನು ಇಷ್ಟೇ ಕಳ್ತಿರೋದು. ಏನೋ ನಮ್ಮನ್ ಹಿಂಗ್ ಮಿಕ್ಕ ಮಾಡ್ಬಿಟ್ಲಲ್ಲೋ. ನಮ್ಮನ್ನ ಅಲ್ಲ ಕಣ, ನಿನ್ನ. ಹೋಗೋಣ. ಯಾವ್ದಕ್ಕೂ ನಿನ್ನ ಆಧಾರ್ ಕಾರ್ಡ್ ಹುಷಾರಮ್ಮ.
ಯಾಕೆ ಹೆಂಗಿದೆ ಮೈಗೆ? ನಾವೆಲ್ಲ ಸೇರಿ ತಾನೇ ಈ ಕೆಲಸ ಮಾಡಿದ್ದು. ನೋಡ್ದೇನೋ ಇವನ್ ಮಿಕ್ಕ ಆಗಿರೋದಲ್ದರೆ ನಾವೆಲ್ಲ ಮಿಕ್ಕ ಆಗಿದ್ದೀವಿ ಅಂತ ಅಂದ್ಕೊಂಡಿದ್ದಾನೆ. ಅವಳು ಇಷ್ಟು ದಿವಸ ಯಾರ ಜೊತೆ ಅಲ್ಲ ಪಟ್ಟೆ ಚಲಿದ್ದು? ಯಾರ ನಂಬರ್ ಅಲ್ಲಪ್ಪ ಅವಳು ಕಾಲ್ ಮಾಡಿದ್ದು? ನನ್ನ ನಂಬರ್ ಅಲ್ಲಿ. ಯಾರನ್ನಪ್ಪ ಅವಳು ಲವ್ ಮಾಡ್ತಿದ್ದು? ನನ್ನನ್ನ. ಅವ್ರು ಟೆರರ್ ಫ್ಯಾಮಿಲಿ ಬಂದ್ರೆ ಯಾರನ್ನಪ್ಪ ಹಾಕೊಂಡ್ ರುಬ್ಬೋದು? ನಿನ್ನೆ ಇಟ್ರೇನಪ್ಪ ಬಗ್ನಿ ಗೂಟ. ಏಯ್ ನೀನ್ 7 ಮೀನ್ರಿ ಆದ್ರೆ ನಾವ್ 14 ಮೀನ್ರಿ ಕ್ಯಾಂಡ್ಲ. ಅದಕ್ಕೆ ಹೇಳೋದು, ಈಜ್ ಗೊತ್ತಿಲ್ದೆ ಬೇಕಂದ್ರೆ ಸಮುದ್ರಕ್ಕಾದ್ರೂ ಆರ್ಬಿಡು. ಹೆಂಗೋ ಈಜ್ಕೊಂಡ್ ದಡ ಸೇರ್ತೀಯ, ಆದ್ರೆ ಹಿಂದೆ ಮುಂದೆ ಗೊತ್ತಿಲ್ದೆ ಹುಡುಗಿರಳ ಮಾತನೆಲ್ಲ ನಂಬಾರ್ದು. ಮಾಡರ್ನ್ ಮನ್ಮಥ ಎಪಿಸೋಡ್ 4 ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಇದೇ ತರ ಹೆಚ್ಚಿನ ಮನೋರಂಜನೆ ವಿಡಿಯೋ ಬೇಕು ಅಂತ ಅಂದ್ರೆ ನೀನ್ ಹೇಳಪ್ಪ, ಎಲ್ಲ ನೀನೇ ಹೇಳ್ಬಿಡು, ನಾವು ದೊಡ್ಡ ಬೇಡ ಸಮಾಧಾನ ಹೇಳು. ವೈರಲಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬೋದು. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ಗಂಟೆ ಹೊಡೆಯೋದು ಮರಿಬೇಡಿ ಯೂಟ್ಯೂಬ್. ಬೆಳಗ್ಗೆ ಫಸ್ಟ್ ಕಾಲ್ ಎಷ್ಟು ಗಂಟೆಗೆ ಮಾಡ್ತೀಯಾ? ಕಾಲ್ ಅಲ್ಲ, ಮೆಸೇಜು. ಬೆಳಗ್ಗೆ 8 ಗಂಟೆಗೆ ಮೆಸೇಜ್ ಮಾಡ್ತೀಯ ಆಚೆ ಹೋಗ್ಬೇಕು ಅಂತ. ಪಾಪ ನಮ್ಮಮ್ಮ ಹಾಲ್ ತಗೋಬ ಅಂತ ಕೂಗಿದ್ರು ನಾನು ಎದೊಳ್ಳಲ್ಲ, ಗೀಸರ್ ಆನ್ ಮಾಡುವಂತ ಬಡ್ಕೊಂಡ್ರು ನಾನು ಎದೊಳ್ಳಲ್ಲ. ನಮ್ಮಪ್ಪ ನ್ಯೂಸ್ ಪೇಪರ್ ಎತ್ಕೊಬರೋ ಲೇಟ್ ಆದ್ರೆ ಓದಕ್ಕಾಗಲ್ಲ ಅಂತಾರೆ, ಆದ್ರೂ ನಾನು ಎದೊಳ್ಳಲ್ಲ. ಲೇಟ್ ಆದ್ರೆ ಪೇಪರ್ ಓದಕ್ಕಾಗಲ್ವಾ? ಯಾಕೆ? ಯಾಕಂದ್ರೆ ಅದು ಪಕ್ಕದ ಮನೆಯವ್ರ ನ್ಯೂಸ್ ಪೇಪರ್, ಅವ್ರು ಎದೊಳ ಮುಂಚೆ ನಾವು ಓದಿರ್ಬೇಕು. ಕಂಡೂರ್ ಪೇಪರ್ನ